ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಅವರ ಬದುಕಿ ಮುಳುಗಿ ಹೋಗಿದೆ. ಸರ್ಕಾರ ನಮ್ಮ ಬದುಕು ಹಸನಾಗಿ ಮಾಡುತ್ತೆ ಎಂದುಕೊಂಡಂತ ಸಂತ್ರಸ್ತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉದ್ಯೋಗವಿಲ್ಲದೆ ಕಣ್ಣೀರು ಹಾಕ್ತಿದ್ದಾರೆ. ಶಿಥಿಲಾವಸ್ಥೆ ತಲುಪಿರೋ ಹೈಟೆಕ್ ಡೈರಿ, ಬಿಕೋ ಎನ್ನುತ್ತಿರೋ ಗ್ರೀನ್ ಫುಡ್ ಪಾರ್ಕ್, ಕೈಗಾರಿಕೆ ನಿರ್ಮಾಣ ಆಗಬೇಕಿದ್ದ ಜಾಗ ಗಿಡಗಂಟೆ ಬೆಳೆದು ನಿಂತಿದೆ. ಆಲಮಟ್ಟಿ ಮುಳುಗಡೆ ಸಂತ್ರಸ್ತರ ಗೋಳು ಕೇಳೋರಿಲ್ಲದಂತಾಗಿದೆ. ಹೌದು, ಆಲಮಟ್ಟಿ ಡ್ಯಾಂ ನಿರ್ಮಾಣ ಆಗಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲೂ ಲಕ್ಷಾಂತರ ರೈತರು ಭೂಮಿ ಕಳೆದುಕೊಂಡಿದ್ರು. 10 ಊರುಗಳು ಮುಳುಗಡೆಯಾಗಿದ್ವು. ಆದರೆ ಅಂದು ಡ್ಯಾಂನ ಹಿನ್ನೀರಿನ ಸಂತ್ರಸ್ತರಿಗೆ ಸರ್ಕಾರ ನೀಡಿದ್ದ ಪರಿಹಾರ ಖಾಲಿಯಾಗಿದೆ. ಬಾಗಲಕೋಟೆ ನಗರ ಗ್ರಾಮೀಣ ಭಾಗದ ಜನ ಶಿಕ್ಷಣವಿಲ್ಲದೆ, ಉದ್ಯೋಗವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಜಿಲ್ಲೆಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವಂತೆ ಸಿಎಂಗೆ ಸಂತ್ರಸ್ತರು ಮನವಿ ಮಾಡಿದ್ದಾರೆ. ಮೂಲಭೂತ ಸೌಕರ್ಯ ಕೊಟ್ಟರೆ ನಮ್ಮ ಅಭಿವೃದ್ಧಿ ಆಗಂಗಿಲ್ಲ ಸರ್. ನಾವು ಅಲ್ಲಿ ಉದ್ಯೋಗನ ಕಳ್ಕೊಂಡು ಇಲ್ಲಿ ಬಂದು ನವನಗರದ ಪ್ರದೇಶ ಬಂದು ಬಿದ್ದೋರಿ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು. ಶಿಕ್ಷಣದ ವಂಚಿತನಾದೆ ನಾನು ಕೂಡ. ಯಾಕಂದ್ರೆ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರದೇ ಇರೋ ಕಾರಣಕ್ಕೆ ನಾನು ಕೂಡ ಶಿಕ್ಷಣದಿಂದ ವಂಚಿತನಾಗಿದ್ದೀನಿ, ಉದ್ಯೋಗದಿಂದ ವಂಚಿತನಾಗಿದ್ದೀನಿ. ಇವತ್ತು ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿಗೆ ನಾನು ಬಂದು ತಲುಪಿದ್ದೀನಿ ಸರ್ ಇವತ್ತು. ಇನ್ನು ಆಂಧ್ರಪ್ರದೇಶ ಮೂಲದ ಉದ್ಯಮಿಯೊಬ್ಬರು ಗ್ರೀನ್ ಫುಡ್ ಪಾರ್ಕ್ ಸ್ಥಾಪಿಸುತ್ತೀವಿ ಅಂತ ಕಡಿಮೆ ದರ ಕೊಟ್ಟು ಸರ್ಕಾರದಿಂದ ಭೂಮಿ ಪಡೆದಿದ್ದಾರೆ. ಆದರೆ ಯಾವುದೇ ಕೈಗಾರಿಕೆ ಚಟುವಟಿಕೆ ಆರಂಭಿಸಿಲ್ಲ. ಹೈಟೆಕ್ ಡೈರಿ ಶಿಥಿಲಾವಸ್ಥೆಗೆ ತಲುಪಿದೆ. ಕೈಗಾರಿಕೆಗಳ ಸ್ಥಾಪನೆ ಬಗ್ಗೆ ನಿರ್ಲಕ್ಷ್ಯ ಮುಂದುವರೆದರೆ ವಿಧಾನಸೌಧದ ಮುಂದೆ ಬೃಹತ್ ಹೋರಾಟ ನಡೆಸುವುದಾಗಿ ಸಂತ್ರಸ್ತರು ಎಚ್ಚರಿಕೆ ನೀಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನಾವು ಬಾಗಲಕೋಟೆ ಜಿಲ್ಲೆಯಿಂದ ಬೆಂಗಳೂರುವರೆಗೂ ವಿಧಾನಸೌಧವರೆಗೂ ನಾವು ಕೂಡ ಮುತ್ತಿಗೆಯನ್ನು ಹಾಕಿ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಕೈಗಾರಿಕೆಯನ್ನು ತರುವಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ. ಒಂದು ವೇಳೆ ತಾವೇನಾದರೂ ಇದನ್ನು ನಿರ್ಲಕ್ಷ್ಯ ಮಾಡಿದರೆ ನಮಗೆ ಉತ್ತರ ಕರ್ನಾಟಕ ಸಪ್ರೇಟಾಗಿ ನಮಗೆ ನಮ್ಮ ರಾಜ್ಯವನ್ನು ಕೊಡುವಂಥ ಒಂದು ಹಕ್ಕೊತ್ತಾಯನ ನಾವು ಕೂಗನ್ನು ನಾವು ಎಬ್ಬಿಸ್ತೀವಿ ಅನ್ನುವಂಥ ಮಾತನ್ನು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಬದುಕಿ ಮುಳುಗಿ ಹೋಗಿದೆ. ಜನ ಗುಳೆ ಹೋಗೋದು ನಿಂತಿಲ್ಲ. ಹೀಗಾಗಿ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು ಅಂತ ಸಚಿವ ಎಂಬಿ ಪಾಟೀಲ್ಗೂ ಸಂತ್ರಸ್ತರು ಮನವಿ ಮಾಡಿದ್ದಾರೆ. ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ರವಿ ಮೂಕಿ, ಟಿವಿ9 ಬಾಗಲಕೋಟೆ.